ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಫಸ್ಟ್ ಪ್ರೋಮೋ ರಿವ್ಯೂ ಮಾಡಿಲ್ಲ. ಕಾರಣ ಏನು ಅಂತಂದರೆ ಅದರಲ್ಲಿ ಏನೂ ಇರಲಿಲ್ಲ. ಸೊ ಇವ್ರು ಲವ್ ಸ್ಟೋರಿದೆ ಏನೋ ಒಂದು ವಿಷಯ ತಗೊಂಡು ಕುತ್ಕೊಂಡ್ರು, ಅದರಲ್ಲಿ ಏನೂ ಇಲ್ಲ ಆ್ಯಕ್ಚುಲಿ. ಅದೆಲ್ಲ ಡ್ರಾಮಾ ನನ್ನ ಪ್ರಕಾರ. ಓಕೆ, ಅದಕ್ಕೋಸ್ಕರನೇ ಅದ್ರದ್ದು ಏನು ರಿಯಾಕ್ಷನ್ ಅಥವಾ ರಿವ್ಯೂ ಏನೂ ಕೊಡ್ಲಿಕ್ಕೆ ಹೋಗಲಿಲ್ಲ ನಾನು. ಸೊ ಇವಾಗ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಈ ಮನೆ ಒಳಗಡೆಗೆ ಹಿಟ್ ಯಾರು ಫ್ಲಾಪ್ ಯಾರು ಅನ್ನೋ ಒಂದು ಬ್ಲಾಕ್ ಬಸ್ಟರ್ ಆ್ಯಂಡ್ ಫ್ಲಾಪ್ ಯಾರು ಅನ್ನೋ ರೀತಿಯಲ್ಲಿ ಒಂದು ಚಟುವಟಿಕೆ ನಡೀತಾ ಇದೆ. ಸೊ ಇದರಲ್ಲಿ ಹನುಮಂತ ಅಂತೂ ರಜತ್ಗೆ ಫುಲ್ ಚಾರ್ಜ್ ತೊಗೊಂಡ್ಬಿಟ್ಟಿದ್ದಾನೆ. ಸೊ ಅದು ಮಾತಾಡ್ತೀನಿ. ಆ್ಯಂಡ್ ಮೊದಲನೇದಾಗಿ ಇಲ್ಲಿ ಧನರಾಜ್ ಹಿಟ್ ಅಂತ ಕೊಟ್ಟಿರೋವಂಥದ್ದು ಹನುಮಂತನಿಗೆ ಹಿಟ್ ಅಂತ ಕೊಟ್ಟಿದ್ದಾನೆ. ಫ್ಲಾಪ್ ಅಂತ ಯಾರಿಗೆ ಕೊಟ್ಟಿದ್ದಾನೆ ಅಂತ ಈ ಪ್ರೋಮೋದಲ್ಲಿ ತೋರಿಸಿಲ್ಲ, ಬಟ್ ಹಿಟ್ ಅಂತ ಹನುಮಂತನಿಗೆ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ತ್ರಿವಿಕ್ರಮ್ ಅವರು ರಜತ್ಗೆ ಹಿಟ್ ಅಂತ ಕೊಟ್ಟು ಮಂಜು ಅವರಿಗೆ ಫ್ಲಾಪ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ಮೋಕ್ಷಿತಾ ಅವರು ಫ್ಲಾಪ್ ಅಂತ ಮಂಜು ಅವ್ರಿಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಬರೋ ಅಂಥದ್ದು ನೆಕ್ಸ್ಟು ಹನುಮಂತ ರಜತ್ ಅಣ್ಣಂಗೆ ಫ್ಲಾಪ್ ಅಂತ ಕೊಟ್ಟಿದ್ದಾನೆ. ಕಾರಣ ಏನು ಅಂತಂದರೆ ಇಲ್ಲಿ ರಜತ್ ಅಣ್ಣ ಸಿಲ್ಲಿ ರೀಸನ್ಗಳು ಕೊಟ್ಟು ಜುಟ್ಟು ರೀಸನ್ ಅಂತ ಏನು ಬೇರೆಯವ್ರಿಗೆ ಹೇಳ್ತಾನೆ, ಅವನಿಗೇನೆ ರೀಸನ್ಗಳು ಕೊಡೋಕ್ಕೆ ಬರಲ್ಲ ಅಂತ ಒಂದು ರೀಸನ್ನ ಕೊಟ್ಟಿದ್ದಾನೆ. ಕರೆಕ್ಟಾಗಿ ಹೇಳಿದೆ ನನ್ನ ಪ್ರಕಾರ. ಯಾಕಂತಂದರೆ ಅವನು ಬೇರೆಯವ್ರಿಗೆ ಕೊಡೋವಂಥ ರೀಸನ್ಗಳು ಒಂದು ರೀತಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಅವನು ಅಂದ್ಕೊಂಡಿರ್ತಾನೆ. ಆದರೆ ಅವನು ಕೊಡೋವಂಥದ್ದೆಲ್ಲನೂ ಒಂದು ರೀತಿಯಲ್ಲಿ ಜುಟ್ಟು ಆ್ಯಂಡ್ ಸಿಲ್ಲಿ ರೀಸನ್ಗಳೇ ಆಗಿರುತ್ತೆ. ಎಕ್ಸಾಂಪಲ್ಲು ಅವನು ಒಂದು ರೀತಿಯಲ್ಲಿ ಖಳನಾಯಕ ಆಗಿರ್ತಾನಲ್ಲ, ಆ ಒಂದು ಟೈಮಲ್ಲಿ ಟಿಕೆಟ್ ಟು ಹೋಮ್ ಅನ್ನೋ ಒಂದು ಚಟುವಟಿಕೆ ನಡೀತೆ. ಅಲ್ಲಿ ಹನುಮಂತನಿಗೆ ಕೊಟ್ಟಿರುವಂಥ ರೀಸನ್ ಅದನ್ನು ಸಿಲ್ಲಿ ರೀಸನ್ ಅದು. ಅದನ್ನು ಪಂಚಾಯತ್ನಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ರು. ಅಂದರೆ ಇವಾಗ ಅಂದರೆ ಫ್ರೆಂಡು ಅಂತ ಇವನ ಹತ್ರ ಹೋಗ್ತೀಯಾ ಧನರಾಜ್ ಹತ್ರ, ಅವನ್ನೇ ನಾಮಿನೇಟ್ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಕೆಲವೊಂದು ರೀಸನ್ಗಳನ್ನ ಕೊಟ್ಟಿದ್ದ. ಬಟ್ ಇಲ್ಲಿಗೆ ಫ್ರೆಂಡ್ ಬೇರೆ ಆಟ ಅಂತ ಬೇರೆ ಬಂದಾಗ ಖಂಡಿತವಾಗ್ಲೂ ನಾಮಿನೇಟ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ಅದ್ರ ಬಗ್ಗೆ ಸುದೀಪ್ ಸರ್ ಕೂಡ ಹೇಳಿದ್ರು. ಫ್ರೆಂಡು ಅಂತ ಒಂದು ವೇಳೆ ನಾಮಿನೇಟ್ ಮಾಡಿಲ್ಲ ಅಂತಂದರೆ ನೀವೇ ಹೇಳ್ತೀರಾ ಅವ್ನ ಫ್ರೆಂಡನ್ನು ಒಂದು ರೀತಿ ಕಂಫರ್ಟ್ ಝೋನಲ್ಲಿ ಇದ್ಕೊಂಡು ಇಬ್ಬರು ಮಾತಾಡಿಕೊಂಡು ನಾಮಿನೇಟ್ ಮಾಡಲಿಲ್ಲ ಅಂತ ಹೇಳ್ತೀರಾ. ಬಟ್ ಮಾಡಿದ್ರೆ ಹಿಂಗೆ ಹೇಳ್ತೀರಾ, ಅಂದರೆ ಮಾಡಬಾರ್ದ ಅಂತ ಬಂದಾಗ ಅವನೇ ಇಂಡಿವಿಜುವಲ್ ಅಂತ ಹೇಳ್ತಾನೆ ರಜತ್ತು. ಬಟ್ ನೀನೇ ಇವಾಗ ಮಾಡಬೇಡ ಅಂತ ಹೇಳ್ತೀಯಾ. ಹಾಗಿದ್ರೆ ನೀನು ಹೇಳೋ ಮಾತು ಮೇಲೆ ನೀನೇ ನಿಲ್ತಾ ಇಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಬಂತು ವೀಕೆಂಡಲ್ಲಿ. ಅಗೇನ್ ಈ ಥರದ ಸಿಲ್ಲಿ ರೀಸನ್ಗಳನ್ನು ಅವನೇ ಕೊಡ್ತಾನೆ. ಆ್ಯಂಡ್ ಬೇರೆಯವ್ರಿಗೆ ಹೇಳ್ತಾನೆ ಸಿಲ್ಲಿ ರೀಸನ್ ಜುಟ್ಟು ರೀಸನ್ ಕೊಡ್ತೀರಾ ಅನ್ನೋದ್ರ ರೀತಿಯಲ್ಲಿ ಇಲ್ಲಿ ಹನುಮಂತ ಹೇಳಿರುವಂಥದ್ದು ಸಖತ್ ಇಷ್ಟ ಆಯಿತು. ಅದ್ರ ಜೊತೆಗೆ ಇಲ್ಲಿ ರಜತ್ ಕೊಟ್ಟಿರೋವಂಥ ರೀಸನು ಮಾವ ಅಂದು ಮಾವ ಹೋಗಿದ್ದಾದಮೇಲೆ ಅಲ್ಲಿ ಮಾವನಿಗೆ ಚುಸ್ತಾ ಇದೆ, ಮೀನ್ಸ್ ಅವನ್ನ ನಾಮಿನೇಟ್ ಮಾಡ್ತಿದ್ದೆ, ಎಲ್ಲನೂ ಮಾಡ್ತಿದ್ದೆ. ಬಟ್ ಅವ್ನು ಹೋಗಿದ್ದಾದಮೇಲೆ ಅವ್ನು ಲೋಟ ಇಟ್ಕೊಂಡು ಕುಡಿತಾ ಇದೆಯಾ, ನೀನು ಸ್ಟ್ರಾಂಗ್ ರೀಸನ್ ಬಗ್ಗೆ ಮಾತಾಡ್ತೀಯ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಗೇನ್ ಇಲ್ಲೂ ಕೂಡ ಅದೇ ಆಗ್ತಿರೋವಂಥದ್ದು. ಮಾವ ಅಂದು ಅವನ್ನ ಅಂದರೆ ಚುಚ್ಚಿ ಕಳಿಸ್ತಿದ್ಯಾ ಅನ್ನೋ ರೀತಿಯಲ್ಲಿ, ಅಂದರೆ ನಾಮಿನೇಟ್ ಮಾಡ್ತಿದ್ಯಾ, ಆ ರೀತಿಯಲ್ಲಿ ಏನೋ ರೀಸನ್ ನೆಗೆಟಿವ್ ಅಂತ ಬಂದಾಗ ತೊಗೊತಿದ್ಯಾ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಅಗೇನ್ ಇಲ್ಲೂ ಕೂಡ ಅದೇ ಒಂದು ಸ್ಟೇಟ್ಮೆಂಟ್ ಮತ್ತೆ ತಿರ್ಗಾ ಪಾಸ್ ಮಾಡ್ತಿದ್ದಾನೆ. ಮಾವ ಬೇರೆ, ಇಲ್ಲಿ ಆಟ ಅಂತ ಬಂದಾಗ ಬೇರೆ. ಆಟದಲ್ಲಿ ಆಟ ಆಡಬೇಕು, ಮಾವ ಅಂತ ಬಂದಮೇಲೆ ಟಾಸ್ಕಿಂದ ಆಚೆ ಬಂದಾಗ ಅದೇನು ಮಾವ ಒಂದು ಇದು ಇರುತ್ತೆ ಬಾಂಡಿಂಗು, ಅದನ್ನು ಮೇಂಟೈನ್ ಮಾಡಬೇಕು ಹೊರತು ಆಟ ಅಂತ ಬಂದಾಗ ಖಂಡಿತವಾಗ್ಲೂ ಹೆಸರು ತಗೊಳ್ಳೇಬೇಕಾಗತ್ತೆ. ತಪ್ಪು ಮಾಡಿದಾಗ ಅಥವಾ ನೆಗೆಟಿವ್ ಆಗಿ ಆಡಿದಾಗ, ಕಳಪೆಯಾಗಿ ಆಡಿದಾಗ ಅವ್ರ ಹೆಸರು ತಗೊಳ್ಳೇಬೇಕಾಗತ್ತೆ. ಅಗೇನ್ ಇವನು ಇಂಡಿವಿಜುವಲ್ ಅಂತ ಹೇಳೋವಂಥವನು. ಮತ್ತೆ ಇವಾಗ ಯಾಕೆ ಫೇವರಿಸಮ್ ಮಾಡಬೇಕು ಅನ್ನೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾನೆ ರಜತ್ ಅಂತೂ ನನಗಂತೂ ಅರ್ಥ ಆಗ್ತಿಲ್ಲ. ಆ್ಯಂಡ್ ಅಲ್ಲಿ ಹನುಮಂತ ಇನ್ನೊಂದು ಚೆನ್ನಾಗಿ ಒಂದು ರೀಪ್ಲೇ ಕೊಟ್ಟ. ಫಸ್ಟು ಸಿಲ್ಲಿ ರೀಸನ್ನ ಅರ್ಥ ಮಾಡ್ಕೊ, ಆಮೇಲೆ ಸ್ಟ್ರಾಂಗ್ ರೀಸನ್ ಕೊಡುವಂತೆ ಅನ್ನೋ ರೀತಿಯಲ್ಲಿ ಕೌಂಟ್ರ್ ಕೊಡ್ತಾನೆ. ಸಖತ್ತಾಗಿತ್ತು ಕೌಂಟ್ರು. ಜೊತೆಗೆ ಅಲ್ಲೊಂದು ಹಾಡು ಕೂಡ ಹಾಡ್ತಾನೆ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನೋದ್ರ ಬಗ್ಗೆ ತುಂಬ ಒಂದು ಸ್ವಲ್ಪ ಉದ್ದವಾಗಿ ಹಾಡ್ತಾನೆ ಅದನ್ನ. ಅದನ್ನು ಕೇಳಿ ಅಲ್ಲಿ ನಮ್ಮ ಯಾರು ಸುದೀಪ್ ಸರ್ ಕೂಡ ಸಿಕ್ಕಾಪಟ್ಟೆ ನಗ್ತಾಯಿದ್ರು. ಅದರಲ್ಲೇ ನೀವು ತಿಳ್ಕೊಬೇಕು ಯಾವ ಮಟ್ಟಿಗೆ ಅದನ್ನ ಕೌಂಟ್ರನ್ನ ಕೊಟ್ಟಿದ್ದಾನೆ ಅಂತೇಳಿ. ಸಖತ್ತಾಗಿರೋವಂಥ ಕೌಂಟ್ರ್ ಅಂತ ನಡೀತಾ ಇದೆ. ಫಿನಾಲೆ ಒಂದು ವಾರದಲ್ಲಿ ಇನ್ನೇನು ಮುಂದೆ ಕಾಲಿಡ್ತಾರೆ, 1 ವಾರ ಇದೆ. ಇದರಲ್ಲಿ ಒಂದು ರೀತಿಯಲ್ಲಿ ನಮ್ಮ ರಜತ್ ಅವರು ಅಜೀಬ್ ಆಗುವಂಥದ್ದು ನೋಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂತಂದರೆ ಇಲ್ಲಿವರೆಗೂ ಕೂಡ ತುಂಬ ಚೆನ್ನಾಗೇ ಬಂದಿದ್ದಾರೆ ಎಲ್ಲರನ್ನೂ ಕೌಂಟ್ರ್ ಕೊಟ್ಕೊಂಡು. ಬಟ್ ಕೆಲವರೆಲ್ಲ ಸೈಲೆಂಟ್ ಆಗಿದ್ದರು. ಸ್ಟಾರ್ಟಿಂಗ್ ಬಂದಾಗಿಂದ ನೋಡ್ತಾ ಇದ್ದರೆ ಹನುಮಂತನ ಟಾರ್ಗೆಟ್ ಮಾಡ್ತಾನೇ ಬಂದಿದ್ದಾನೆ ರಜತ್ತು. ಕಾರಣ ಏನೋ ಗೊತ್ತಿಲ್ಲ, ಸ್ಟ್ರಾಂಗ್ ಒಂದು ಕಂಟೆಸ್ಟೆಂಟ್ ಅಂತ ಆದರೂ ಆಗಿರ್ಬೋದು, ಅಥವಾ ಸೈಲೆಂಟಾಗಿ ಸ್ಮಾರ್ಟಾಗಿ ಆಡ್ತಿದ್ದಾನೆ. ಇವನನ್ನು ಒಂದು ರೀತಿಯಲ್ಲಿ ಕೆರಳಿಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡೇ ಅವನು ಬಂದಿದ್ದ. ಬಟ್ ಅವನು ಎಲ್ಲೂ ಕೂಡ ಹನುಮಂತ ಏನೇ ರೀಸನ್ಗಳು ಕೊಟ್ಟರು ಕೂಡ ಅದನ್ನು ಸೈಲೆಂಟಾಗಿ ತೊಗೊಂಡು ಜನಗಳು ಡಿಸೈಡ್ ಮಾಡಲಿ ಅನ್ನೋದಕ್ಕೆ ಸೈಲೆಂಟಾಗಿದ್ದ ಹೊರತು. ಇವಾಗ ಇನ್ನೇನು ಫಿನಾಲೆ ವಾರಕ್ಕೆ ಬಂದಿರೋದ್ರಿಂದ ಇವಾಗ ಓಪನ್ ಅಪ್ ಆಗಿ ಒಂದೊಳ್ಳೆ ಕೌಂಟ್ರ್ಗಳನ್ನ ಕೊಡ್ತಿದ್ದಾನೆ ಅಂತ ಅನಿಸುತ್ತೆ. ಆ್ಯಂಡ್ ನೋಡೋಣ ಯಾವ ರೀತಿಯಲ್ಲಿ ಎಪಿಸೋಡಲ್ಲಿ ಇರುತ್ತೆ ಅಂತ. ಇನ್ನು ಮಿಕ್ಕಿರುವಂಥ ಒಂದು ಹಿಟ್ ಆ್ಯಂಡ್ ಫ್ಲಾಪ್ ಬಗ್ಗೆ ಮಾತಾಡೋದಾದರೆ ಧನರಾಜ್ ಕೊಟ್ಟಿರೋದು ಹಿಟ್ ಅಂತ ಹನುಮಂತನ ಕೊಟ್ಟಿದ್ದಾನೆ. ಖಂಡಿತವಾಗ್ಲೂ ಅವ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಈ ಒಂದು ಮಟ್ಟಿಗೆ ಒಂದು ಆಟ ಆಡಿ ಟಾಸ್ಕ್ ಆದರೂ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆದರೂ ಆಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅವ್ನು ಪಕ್ಕ ಹಿಟ್ಟೆ ಅಂತಲೇ ಹೇಳ್ಬೋದು. ಜೊತೆಗೆ ತ್ರಿವಿಕ್ರಮ್ ಅವರು ಕಂಪ್ಯಾರಿಟಿವ್ಲಿ ಮಂಜು ಆ್ಯಂಡ್ ರಜತ್ ಅಂತ ಬಂದಾಗ ಖಂಡಿತವಾಗ್ಲೂ ರಜತ್ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ಮಂಜು ಕೂಡ ಖಂಡಿತವಾಗ್ಲೂ ಫ್ಲಾಪ್ ಅಂತಲೇ ಹೇಳ್ಬೋದು. ರಜತ್ ಏನಂದರೆ ಪ್ರಾಬ್ಲಮ್ಮು ಕೆಲವೊಂದು ಪದಗಳ ಬಳಕೆ ಆ್ಯಂಡ್ ಅದನ್ನು ಇವಾಗ ರೀಸೆಂಟಾಗಿ ವೀಕಲ್ಲಿ ತಿದ್ಕೊಂಡಿದ್ದಾನೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್
ಕೆಲವೊಂದು ಸ್ಟೇಟ್ಮೆಂಟ್ಗಳು ಅವ್ನು ಹೇಳೋವಂಥ ಸ್ಟೇಟ್ಮೆಂಟ್ಗಳ ಮೇಲೇ ಅವ್ನು ನಿಂತ್ಕೊಳ್ಳಲ್ಲ. ಇಂಡಿವಿಜುವಲ್ ಗೇಮು ಅಂತಾನೆ, ಬಟ್ ಒಂದು ಗ್ರೂಪಿಸಮ್ ಅಲ್ಲ ಆಡ್ತಾನೆ, ಸಪೋರ್ಟ್ ಮಾಡ್ತಾನೆ, ಸೊ ಫೇವರಿಸಮನ್ನು ತೋರಿಸ್ತಾನೆ. ಬಟ್ ಅದು ಯಾವ ರೀತಿಯೂ ಅರ್ಥ ಆಗ್ತಿಲ್ಲ ನನಗೆ. ಆಮೇಲೆ ಇವಾಗ ಈ ಒಂದು ಸ್ಟೇಟ್ಮೆಂಟ್ಗಳು ಹೇಳ್ತಾನಲ್ಲ, ಸೊ ಫ್ರೆಂಡ್ಶಿಪ್ಪಲ್ಲಿ ಆ ಹೆಸರು ತೊಗೊಬಾರ್ದು, ಸೊ ಇಂಡಿವಿಜುವಲಾಗಿ ಆಡಬೇಕು ಅಂತಂದರೆ, ಇವಾಗ ಹನುಮಂತ ಧನರಾಜನ ಅಥವಾ ಸುರೇಶನ್ನ ನಾಮಿನೇಟ್ ಅಥವಾ ಏನಾದರೂ ಮಾಡಿದಾಗ ಸೊ ಅದನ್ನು ಫ್ರೆಂಡ್ಶಿಪ್ ಅಂದರೆ ಫ್ರೆಂಡು ಅಥವಾ ಮಾವ ಅಂತ ಅಂದ್ಕೊಂಡು ಅವ್ರನ್ನೇ ಯಾಕೆ ನಾಮಿನೇಟ್ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಕೂಡ ಕ್ವಶನ್ ಮಾಡ್ತಿದ್ದಾನೆ. ಸೊ ಅದು ಒಂದು ರೀತಿಯಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಅಂತ ನನಗನ್ಸುತ್ತೆ. ಅಗೇನ್ ಮೋಕ್ಷಿತ್ ಅವರು ಫ್ಲಾಪ್ ಅಂತ ಮಂಜುಗೆ ತೊಗೊಂಡಿದ್ದಾರೆ, ಹಿಟ್ ಅಂತ ಯಾರಿಗೆ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗತ್ತೆ. ಸೊ ಮಂಜು ನನ್ನ ಪ್ರಕಾರ ಯಾರೇ ಫ್ಲಾಪ್ ಅಂತ ತೊಗೊಂಡ್ರು ಕೂಡ ಸೊ ಅದು ಒಂದು ರೀತಿಯಲ್ಲಿ ವ್ಯಾಲಿಡ್ ಅಂತಲೇ ನನಗನ್ಸುತ್ತೆ. ಹನುಮಂತ ತೊಗೊಂಡಿರುವಂಥದ್ದು, ರಜತ್ ಅಂತ ಫ್ಲಾಪ್ ಅಂತ ತೊಗೊಂಡಿರುವಂಥದ್ದು, ಮಂಜು ಅಗೇನೆಸ್ಟು ಅದು ಒಂದು ರೀತಿಯಲ್ಲಿ ಸ್ಮಾರ್ಟ್ ಪ್ಲೇ ಅಂತಲೇ ಹೇಳ್ತೀನಿ. ಆ್ಯಂಡ್ ಅವ್ನು ಕೊಟ್ಟಂಥ ರೀಸನ್ ಕೂಡ ಕರೆಕ್ಟ್ ಆಗಿದೆ. ಯಾಕಂದರೆ ಸಿಲ್ಲಿ ರೀಸನ್ ಅಂತ ಬೇರೆಯವ್ರಿಗೆ ಹೇಳೋವಂಥವನು, ಸೊ ಅವನೇ ಒಂದು ರೀತಿಯಲ್ಲಿ ಸಿಲ್ಲಿ ರೀಸನ್ ಕೊಡ್ತಾನೆ ಅಂತಂದರೆ ಸೊ ಅದು ಖಂಡಿತವಾಗ್ಲೂ ಫ್ಲಾಪ್ ಅನ್ನೋ ರೀತಿಯಲ್ಲಿ ಅಂತ ಅನಿಸುತ್ತೆ. ಸೊ ಅದನ್ನು ಯಾವ ರೀತಿಯಲ್ಲಿ ಡಿಫೆಂಡ್ ಮಾಡ್ಕೊತಾನೆ ರಜತ್ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಬಟ್ ಇಲ್ಲಿ ಪ್ರೋಮೋದಲ್ಲಿ ನೋಡಿರುವಂಥ ಕನ್ವರ್ಸೇಷನ್ ಮೂಲಕ ನೋಡ್ತಾ ಇದ್ದರೆ ಸೊ ಹನುಮಂತ ಒಳ್ಳೆ ಕೌಂಟ್ರ್ ಕೊಟ್ಟಿದ್ದಾನೆ ರಜತ್ಗೆ ಅಂತ ಹೇಳ್ಬೋದು. ಯಾಕಂತಂದರೆ ಟಿಕೆಟ್ ಹೋಮ್ ಅನ್ನೋ ಇದರಲ್ಲಿ ಸೊ ಹನುಮಂತನ ರೀತಿಯಲ್ಲೇ ಹಾಡಿನ ಮೂಲಕನೇ ನಾನು ಕೌಂಟ್ರ್ ಕೊಡ್ತೀನಿ ಅಂತ ಹೇಳಿ ಸೊ ಅಲ್ಲೇನೋ ಜಯಬೇರಿ ಕಂಡಿದ್ದ. ಬಟ್ ಅದಾದಮೇಲೆ ಸೊ ಅದೇ ಒಂದು ಟಿಕೆಟ್ ಟು ಫಿನಾಲಿಯ ವಾರದಲ್ಲಿ ಆ ಟಿಕೆಟ್ ಟು ಫಿನಾಲಿಯ ವಾರದ ಒಂದು ಆಟನ ಗೆದ್ದು ಸೊ ಟಿಕೆಟ್ ಫಿನಾಲೆಗೆ ವಾರಕ್ಕೆ ಬಂದಂತಹ ಹನುಮಂತು ಒಂದೊಳ್ಳೆ ಕೌಂಟ್ರ್ ಕೊಟ್ಟಿದ್ದ ಅವ್ನು ರಜತ್ಗೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ಒಂದೊಳ್ಳೆ ಕೌಂಟ್ರನ್ನ ಕೊಡ್ತಾ ಇದ್ದಾನೆ. ಸುದೀಪ್ ಸರ್ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ. ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಯಾವ ಮಟ್ಟಿಗೆ ಒಂದು ಕೌಂಟ್ರ್ ಕೊಟ್ಟಿದ್ದಾನೆ, ಮಾತಿನ ಮೂಲಕ ಜೊತೆಗೆ ಹಾಡಿನ ಮೂಲಕ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಸದ್ಯಕ್ಕೆ ವಿಡಿಯೋದಲ್ಲಿ ಇಷ್ಟ ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.